ಸಮಾವೇಶಕ್ಕೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇರೋದ್ರ ಬಗ್ಗೆ ನಾವೀಗಷ್ಟೇ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಅವರಲ್ಲಿರುವಂತಹ ಸಂಭ್ರಮ ಮತ್ತೆ ಒಂದಷ್ಟು ಕಾರ್ಯಕರ್ತರು ಯಾವ ಭಾಗದಿಂದ ಬರ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ನೋಡಿ, ಸ್ವಕ್ಷೇತ್ರ ವರುಣಾದಿಂದ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಪಾಲಿಗೆ ಅದೃಷ್ಟದ ಕ್ಷೇತ್ರ ವರುಣಾ ಕ್ಷೇತ್ರದಿಂದ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ಅಭಿಮಾನಿಗಳು ಘೋಷವಾಕ್ಯ ಮೊಳಗಿಸೋದನ್ನ ಮುಂದುವರಿಸ್ತಾ ಇದೆ. ಇದೆಲ್ಲ ಚಿತ್ರಣ ನಮಗೆ 2022 ಸಿದ್ದರಾಮೋತ್ಸವವನ್ನ ನೆನಪಿಸುವಂತಿದೆ. ಜನಕಲ್ಯಾಣ ಹಾಗೂ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಸಮಾವೇಶಕ್ಕೆ ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಯಜಮಾನ್ರೆ, ಏನು ಕಾಂಗ್ರೆಸ್ ಅಂತ ಬಂದ್ರ ಸಿದ್ದರಾಮಯ್ಯ ಅಂತ ಬಂದ್ರ? ಏನು ಕಾಂಗ್ರೆಸ್ ಸಿದ್ದರಾಮಯ್ಯ ಎರಡು ಏನಂತೆ ಅಭಿವೃದ್ಧಿ ಕಾರ್ಯ ಚೆನ್ನಾಗಿ ಆಗಿದೆಯಾ? ಆಗಿದೆ ಸರ್. ಅದೇ ಖುಷಿಗೆ ಬಂದ್ರ? ಅದೇ ಖುಷಿಲಿ ಬಂದಿದೆ. ಗ್ಯಾರಂಟಿಗಳೆಲ್ಲ ತಲುಪಿದೆ ಸರಿಯಾಗಿ? ಸರಿಯಾಗಿ ತಲುಪಿದೆ. ಹೌದು. ತಾವೇನಂತೀರಿ? ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ತಾರ, ಬಡವ್ರಿಗೆ ಭಾರಿ ಅನುಕೂಲ ಅದ. ಅದರಿಂದ ಈ ಕೆಲಸ ಮಾಡೋದು ನಮಗೆಲ್ಲ ಭಾರಿ ಸಂತೋಷವಾಗದ. ಅದಕ್ಕೆ ಸಮಾವೇಶಕ್ಕೆ ಬಂದ್ರ? ಅದಕ್ಕೆ ಏನ್ ಸರ್, ಏನು ಸಮಾವೇಶದ ಬಗ್ಗೆ ಏನಂತೀರಿ? ಸಮಾವೇಶನ ಭಾರಿ ದೂರೇ ಮಾಡ್ತಾರೆ ಸಿದ್ದರಾಮಯ್ಯನವರು. ಭಾರಿ ಇದಾಗಿ ಜನಪ್ರಿಯ ಮುಖ್ಯಮಂತ್ರಿಗಳು. ಈ ಸಮಾವೇಶಕ್ಕೆ ಒಂದು 3 ಲಕ್ಷ ಜನ ಸೇರ್ತ ಸರ್. ತಾವೇನಂತೀರಿ ಯಜಮಾನ್ರೆ? ನಾವು ಅದೇ ಸರ್, ನಮ್ಗೆ ಒಳ್ಳೇದು ಮಾಡಿಕೊಟ್ಟಾರ, ನಮ್ಮ ಸೌಲಭ್ಯ ಮಾಡಿಕೊಟ್ಟಾರ, ನಮ್ಮ ಜೀವನಕ್ಕೆ ಸಾಗಾರ ಕೊಡ್ತಾರ ಸರ್. ಅದಕ್ಕೆ ಸಮಾವೇಶಕ್ಕೆ ಎಲ್ಲಿದ್ರು ನಾವು ಬಂದಿವಿ ಸರ್. ನಾವು ವರ್ಣ ಕ್ಷೇತ್ರ, ಸೋನಹಳ್ಳಿ, ಸುತ್ತೂರು ಮುಂಭಾಗ ಸರ್, ಅಲ್ಲಿಂದ ಬಂದಿವಿ. ನಮ್ಮ ಸೌಲಭ್ಯ ಮಾಡ್ರ ಸರ್. ನಿಮ್ಗೆ ಏನನ್ಸುತ್ತೆ ಸಮಾವೇಶ? ಸಿದ್ದರಾಮಯ್ಯನವ್ರು ನೋಡಕ್ಕೆ ಬಂದ ಸರ್. ನಾವು ನಮ್ಗೆ ಒಳ್ಳೆ ಕೆಲಸ ಮಾಡ್ಕೊಟ್ರ, ನಮ್ಗೆ ಯಾತಕ್ಕಾದ್ರು ಒಳ್ಳೆ ಅನುಕೂಲ ಮಾಡ್ಕೊಟ್ರ ಅದಕ್ಕೆ ಬಂದಿವಿ ಸರ್ ನೋಡಕ್ಕೆ. ಒಳ್ಳೇದು, ನಮ್ಗೆ ಒಳ್ಳೆ ಕಾರ್ಯ ಮಾಡ್ಕೊಡ್ತಾರ, ಎಲ್ಲ ಪುಣ್ಯವಸ್ತರು ಆಯ್ತಾಳೆ. ಅವ್ರು ನೋಡ್ಬೇಕು ಅಂದ್ಬಿಟ್ಟು ಅಷ್ಟು ದೂರದ ಬಂದಿರೋದು ಸರ್. ನಾವು ಸೋನಹಳ್ಳಿಯಿಂದ ಬಂದಿರೋದು ಸರ್, ವರ್ಣ ಕ್ಷೇತ್ರದವರು. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿಧರ್, ಕೆಲವರು ಅಂದ್ಕೊಂಡಿದ್ರು ಸರ್ಕಾರವನ್ನ ಹೊಗಳುವಂತಹ ಕ್ರೆಡಿಟ್ ಎಲ್ರಿಗೂ ಸೇರ್ಬೇಕು, ಇದು ಸರ್ಕಾರದ ಸಮಾವೇಶ ಅಂತ ಬಿಂಬಿಸಬೇಕು ಅಂತ. ಬಟ್ ಗ್ರೌಂಡ್ ರಿಯಾಲಿಟಿ ಬೇರೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ವ್ಯಕ್ತಿ ಕೇಂದ್ರಿತವಾಗಿ ಜನ ಕೂಡ ಸೇರ್ತಾ ಇರೋದ್ರ ಮುನ್ಸೂಚನೆ ಕಾರ್ಯಕರ್ತರನ್ನ ಮಾತಾಡಿಸ್ದಾಗ ಸಿಗ್ತಾ ಇದೆ. ಮಮತಾ, ನಿಜವಾಗ್ಲೂ ಇದು ಮೊದಲನೇದಾಗಿ ಸ್ವಾಭಿಮಾನಿಗಳ ಸಮಾವೇಶ, ಅದರಲ್ಲೂ ಸಿದ್ದರಾಮಯ್ಯನವರ ಅಭಿಮಾನಿಗಳು, ಅವರ ಬೆಂಬಲಿಗರು ಈ ಸಮಾವೇಶನ ಏರ್ಪಡಿಸಿದರೆ ಅಂತ ಇತ್ತು. ಅದಾದ ನಂತರ ಇಡೀ ಚಿತ್ರಣವೇ ಬದಲಾಯಿತು. ಇದೀಗ ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಸಹ ಉದ್ಘಾಟನೆ ಆಗುತ್ತೆ. ಆದರೆ ಏನಿದು KPCCಯಿಂದಲೇ ನಡೀತಾ ಇರತಕ್ಕಂಥ ಸಮಾವೇಶ, ಪಕ್ಷವೇ ಮುಖ್ಯ ಅಂತ ಏನು DCM DK ಶಿವಕುಮಾರ್ ಹೇಳಿದ್ರು. ಇದೀಗ ಬರ್ತಾ ಇರ್ತಕ್ಕಂತಹ ಇಲ್ಲಿ ಜನರನ್ನು ನೋಡಿದರೆ ಇದು ಸಿದ್ದರಾಮಯ್ಯನವರ ಅಭಿಮಾನಿಗಳೇ ಹೆಚ್ಚು ಬರ್ತಾ ಅಂತ ಹೇಳೋದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಬರ್ತಾ ಇರ್ತಕ್ಕಂಥ ಬಹುತೇಕರು ಎಲ್ಲರೂ ಸಹ ಸಿದ್ದರಾಮಯ್ಯ ಅವರ ಫೋಟೋ ಹಿಡಿದು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಘೋಷಗಳನ್ನ ಕೂಯಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ಜನಕಲ್ಯಾಣ ಸಮಾವೇಶ ಇದೆ, ಇದರಲ್ಲಿ ಸಿದ್ದರಾಮಯ್ಯ ಅವರೇ ಮೇಲುಗೈ ಸಾಧಿಸ್ತಾರೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಯಾಕೆಂದ್ರೆ ನಿನ್ನೆ ತಡರಾತ್ರಿಯಲ್ಲಿ ಹಾಕಿದಂತ ಕುರ್ಚಿಗಳ ಮೇಲೆ ಸಿದ್ದರಾಮಯ್ಯ ಅವರ ಫೋಟೋಗಳನ್ನ ಹಾಕಲಾಗಿತ್ತು. ಇಲ್ಲಿ ಬರ್ತಾ ಇರ್ತಕ್ಕಂಥವ್ರು ಎಲ್ಲರೂ ಸಹ ಈಗ ಆ ಫೋಟೋಗಳನ್ನ ಹಿಡಿದು ಕುಳಿತಿದ್ದಾರೆ. ಅದಲ್ಲದೆ ಏನು ಹೊರ ಜಿಲ್ಲೆಗಳಿಂದ, ಹಾಸನ ಜಿಲ್ಲೆಯಿಂದ ಬರ್ತಾ ಇರ್ತಕ್ಕಂಥ ಸಾಕಷ್ಟು ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಎಲ್ಲರೂ ಸಹ ಸಿದ್ದರಾಮಯ್ಯ ಅವರ ಫೋಟೋಗಳನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲದೆ ಅವರು ಸಿದ್ದರಾಮಯ್ಯ ಅವರು ನಮಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಸಿದ್ದರಾಮಯ್ಯಗೋಸ್ಕರ ಈ ಸಮಾವೇಶಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಇದು ಸ್ವಾಭಿಮಾನಿ ಸಮಾವೇಶ ಇದ್ರೆ ನಾವು ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನ ಕೊಡ್ತೀವಿ, ಹಾಗಾಗಿ ಸಿದ್ದರಾಮಯ್ಯ ಅವರಿಗಾಗಿಯೇ ನಾವು ಇಲ್ಲಿ ಬರ್ತಾ ಇದೀವಿ ಅಂತ ಇಲ್ಲಿ ಬಂದಿರತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಏನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದು ಪಕ್ಷದ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಮಾವೇಶ ಅಂತ ಹೇಳಿದ್ರು. ಆದರೆ ಇಡೀ ಸಮಾವೇಶದ ಚಿತ್ರಣ ಈಗ ಸಿದ್ದರಾಮಯ್ಯರ ಪರವಾಗಿ ಬದಲಾಗಿರ್ತಕ್ಕಂಥದ್ದು. ಎಲ್ಲರೂ ಸಹ ಸಿದ್ದರಾಮಯ್ಯ ಅಭಿಮಾನಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ಕಾಣಬಹುದಾಗಿದೆ. ಮಮತಾ, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.